ದ್ರಾವಿಡ ಕೋಟೆಗೆ ಬಿಜೆಪಿ ಲಗ್ಗೆ, ಒಂದೇ ಕಲ್ಲಿಗೆ 5 ಹಕ್ಕಿ. ಸ್ನೇಹಿತರೆ, ದಿನೇ ದಿನೇ ತಮಿಳುನಾಡು ಚುನಾವಣೆಯ ಬಿಸಿ ಜಾಸ್ತಿ ಆಗ್ತಾ ಇದೆ. 2026ರಲ್ಲಿ ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಸುನಾಮಿ ಏಳೋ ಲಕ್ಷಣಗಳು ಕಾಣಿಸ್ತಾ ಇವೆ. ದ್ರಾವಿಡ ನಾಡಿನಲ್ಲಿ ಕಮಲ ಅರಳಲೇಬಾರ್ದು, ಮೋದಿಯ ಆಟ ಇಲ್ಲಿ ವರ್ಕೌಟ್ ಆಗಲೇಬಾರ್ದು, ಆಗಲ್ಲ ಅಂಥೇಳಿ ಗೋಡೆ ಕಟ್ಟಲಾಗ್ತಿತ್ತಲ್ಲ, ಅದರಲ್ಲಿ ದೊಡ್ಡ ತೂತು ಕೊರೆಯೋ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ತಮಿಳುನಾಡು ರಾಜಕೀಯದಲ್ಲಿ ಗೇಮ್ ಚೇಂಜರ್ ಆಗಬಹುದಾದ ಒಂದು ಬೆಳವಣಿಗೆಯಾಗಿದೆ. ತಮಿಳುನಾಡಿನಲ್ಲಿ ಬಿಜೆಪಿ ಒಂಟಿಯಾಗಿತ್ತು ಅಥವಾ ಮೈತ್ರಿಕೂಟದಲ್ಲಿ ವೀಕ್ ಆಗಿತ್ತು ಅಂತ ಅನ್ಕೊಂಡಿದ್ರು. ಆದರೆ ಒಂದೇ ಒಂದು ನಡೆ, ಚೆನ್ನೈನಲ್ಲಿ ಹಾಕಿದ ಆ ಒಂದೇ ಒಂದು ಸಿಗ್ನೇಚರ್ ಇಡೀ ತಮಿಳುನಾಡು ಎಲೆಕ್ಷನ್ ಅಲ್ಲಿ ದೊಡ್ಡ ಒಂದು ಬಿರುಗಾಳಿಯನ್ನ ಎಬ್ಬಿಸಿದೆ. ಎಸ್ ಸ್ನೇಹಿತರೆ, ಜಯಲಲಿತಾ ಅವರ ಮಗ ಬಂದ್ಬಿಟ್ಟಿದ್ದಾರೆ, ದತ್ತುಪುತ್ರ. ಮನ್ನಾರುಗುಡಿ ಮಾಫಿಯಾದ ಬಾಸ್ ಮತ್ತು ತಮಿಳುನಾಡಿನ ಅತ್ಯಂತ ಪ್ರಭಾವಿ ಸಮುದಾಯದ ನಾಯಕ ಅಂತ ಕರೆಯಲ್ಪಡೋ ಟಿಟಿವಿ ದಿನಕರನ್ ಅಧಿಕೃತವಾಗಿ ಬಿಜೆಪಿ ನೇತೃತ್ವದ NDA ಒಕ್ಕೂಟಕ್ಕೆ ಜೈ ಹೇಳಿದ್ದಾರೆ. ಕೇವಲ ಒಂದು ಪಕ್ಷದ ಸೇರ್ಪಡೆ ಅಂತ ನೋಡೋಕ್ಕಾಗಲ್ಲ ಇದನ್ನ, ಯಾಕಂದ್ರೆ ಇದರ ಹಿಂದೆ ಬಿಜೆಪಿಯ ಅಮಿತ್ ಶಾ 5 ದಾಳಗಳ ತಂತ್ರವನ್ನ ಉರುಳಿಸಿದ್ದಾರೆ. ಈ ಒಂದೇ ಒಂದು ನಡೆ ಜೋರಾಗಿ ಓಡಿ ಬರ್ತಾ ಇದ್ದ ವಿಸಿಲ್ ಪೋಡು ದಳಪತಿ ವಿಜಯ್ ಅವರ ಆಟಕ್ಕೂ ಕೂಡ ಈಗ ಕೌಂಟರ್ ಕೊಡ್ತಾ ಇದೆ. ಮಾಜಿ CM ಎಡಪ್ಪಡಿ ಪಳನಿಸ್ವಾಮಿಗೂ ಕೂಡ ಇದು ಕೌಂಟರ್ ಕೊಡ್ತಾ ಇದೆ. ಹಾಗಿದ್ರೆ ಏನಿದು ಮಾಸ್ಟರ್ ಪ್ಲಾನ್? ದಿನಕರನ್ ಬರೋದ್ರಿಂದ NDAಗೆ ಲಾಭ ಆಗುತ್ತಾ ನಿಜವಾಗ್ಲೂ? ಬಿಜೆಪಿ ಗೆಲ್ಲುತ್ತೋ ಬಿಡುತ್ತೋ? ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ, ಇಷ್ಟೊಂದು ದುರ್ಬಲ ಸಿಚುವೇಶನ್ ನಲ್ಲಿ ದಿನಕರನ್ ಆಗಮನ ಒಂದು ಬೂಸ್ಟ್ ಬಿಜೆಪಿಗೆ ಅಂತ ಹೇಳ್ತಿರೋದು ಯಾಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಚೆನ್ನೈನಲ್ಲಿ ರಹಸ್ಯ ಮೀಟಿಂಗ್, ಡೀಲ್ ಫೈನಲ್. ದಿನಾಂಕ ಜನವರಿ 21, 2026. ಸ್ಥಳ ಚೆನ್ನೈ. ಇಡೀ ತಮಿಳುನಾಡು ಮೀಡಿಯಾ ಕಣ್ಣು ಒಂದು ಹೋಟೆಲ್ ಮೇಲೆ ನೆಟ್ಟಿತ್ತು. ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ಕೇಂದ್ರ ಸಚಿವ ಮತ್ತು ತಮಿಳುನಾಡು ಬಿಜೆಪಿ ಉಸ್ತುವಾರಿ ಪಿಯೂಷ್ ಗೋಯಲ್. ಅಲ್ಲಿ ನಡೆದಿದ್ದು ರಹಸ್ಯ ಮಾತುಕತೆ ಅಲ್ಲ, ಬಹಿರಂಗ ಒಪ್ಪಂದ. ಟಿಟಿವಿ ದಿನಕರನ್ ಅವರ ಪಕ್ಷವಾಗಿರೋ ಅಮ್ಮ ಮಕ್ಕಳ ಮುನ್ನೆತ್ರ ಕಳಗಂ ಅಧಿಕೃತವಾಗಿ NDA ಮೈತ್ರಿಕೂಟಕ್ಕೆ ವಾಪಸ್ಸಾಗಿದೆ. ಇಲ್ಲಿ ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಗೊತ್ತಾ? ಮೈತ್ರಿ ಮಾಡಿಕೊಂಡ ನಂತರ ದಿನಕರನ್ ಮೀಡಿಯಾ ಮುಂದೆ ಒಂದು ಮಾತನ್ನು ಹೇಳಿದರು. ಆ ಮಾತು ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ದಿನಕರನ್ ಹೇಳಿದ್ರು, ರಾಜಕೀಯದಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡವರು ಯಾವಾಗಲೂ ಸೋಲಲ್ಲ ಅಂತ. ಈ ಲೈನ್ ಹೈಲೈಟ್ ಮಾಡಿ. ದಿನಕರನ್ ಯಾಕೆ ಹೀಗೆ ಹೇಳಿದ್ರು? ಕಾಂಪ್ರಮೈಸ್ ಅನ್ನೋ ಪದವನ್ನು ಅವರು ಯಾಕೆ ಬಳಸಿದ್ರು, ಯಾರಿಗಾಗಿ ಬಳಸಿದ್ರು? ಇದರ ಅರ್ಥ ಸಿಂಪಲ್ ಇದೆ. ಇದು ಕೇವಲ ಸ್ನೇಹಕ್ಕಾಗಿ ಮಾಡಿಕೊಂಡ ಮೈತ್ರಿ ಅಲ್ಲ, ಇದೊಂದು ಅಸ್ತಿತ್ವದ ಹೋರಾಟ ಅಂತ. 2024ರ ಲೋಕಸಭಾ ಎಲೆಕ್ಷನ್ ಅಲ್ಲಿ ದಿನಕರನ್ NDAನಿಂದ ದೂರ ಹೋಗಿದ್ರು. ಎಡಪ್ಪಡಿ ಪಳನಿಸ್ವಾಮಿ ಅವರ ಹಠಕ್ಕೆ ಬಿದ್ದು ಬಿಜೆಪಿ ದಿನಕರನ್ ಅವರನ್ನ ಕೈಬಿಟ್ಟಿತ್ತು. ರಿಸಲ್ಟ್ ಏನಾಯಿತು? DMK ಕ್ಲೀನ್ ಸ್ವೀಪ್ ಮಾಡ್ತು. ಬಿಜೆಪಿ ಮತ್ತು AIADMK 0 ಸುತ್ತಿದ್ವು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ. ಆ ತಪ್ಪನ್ನು ತಿದ್ದಿಕೊಳ್ಳೋಕೆ 2026ರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದು ಬಿಜೆಪಿ ಹಳೆ ದ್ವೇಷವನ್ನು ಮರೆತು ದಿನಕರನ್ ಬರಲೇಬೇಕು ನೀವು ಅಂತ ಮತ್ತೆ ಅಂಟು ಹಾಕಿದೆ ಈ ಕೂಟಕ್ಕೆ, NDA ಕೂಟಕ್ಕೆ ತಮಿಳುನಾಡಿನಲ್ಲೇ. ಇಲ್ಲಿ ಅಸಲಿ ಆಟ ಏನು ಗೊತ್ತಾ? ದಿನಕರನ್ ಅವರನ್ನ ಸೇರಿಸ್ಕೊಳ್ಳೋಕೆ ಬಿಜೆಪಿ ಹಾಕಿರೋ ಆ 5 ಲೆಕ್ಕಾಚಾರಗಳಿದಾವಲ್ಲ, ಅದು ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದೇ ಕಲ್ಲಿಗೆ 5 ಹಕ್ಕಿ, ಶಾ ಚಾಣಕ್ಯ ತಂತ್ರ. ದಿನಕರನ್ ಎಂಟ್ರಿ ಹಿಂದೆ ಅಮಿತ್ ಶಾ ಟೀಮ್ ಪಕ್ಕಾ ಅರಿಥಮೆಟಿಕ್ ಮತ್ತು ಕೆಮಿಸ್ಟ್ರಿ ಮಿಕ್ಸ್ ಮಾಡಿದೆ. ಪಂಚತಂತ್ರ ಅಥವಾ 5 ದಾಳ ಅಂತ ಕರಿಬಹುದು. ಪಾಯಿಂಟ್ ನಂಬರ್ 1, ವೋಟ್ ಕನ್ಸಾಲಿಡೇಷನ್. ತಮಿಳುನಾಡಿನಲ್ಲಿ DMK ಪದೇ ಪದೇ ಗೆಲ್ತಿರೋದಕ್ಕೆ ಅವರು ಸ್ಟ್ರಾಂಗ್ ಇದ್ದಾರೆ ಅನ್ನೋದು ಮಾತ್ರ ಕಾರಣ ಅಲ್ಲ, ಅಲ್ಲಿ ವಿರೋಧ ಪಕ್ಷಗಳ ಮತಗಳು ಪದೇ ಪದೇ ಒಡೆದು ಹೋಗ್ತಿರೋದು ಕೂಡ DMK ಗೆಲುವಿಗೆ ದೊಡ್ಡ ಕಾರಣ. ಒಂದು ಡೇಟಾ ನೋಡಿ. 2021ರ ಎಲೆಕ್ಷನ್ ಅಲ್ಲಿ ದಿನಕರನ್ ಅವರ AMMK ಪಕ್ಷ 2.35% ವೋಟ್ ಶೇರ್ ಪಡ್ಕೊಂಡಿತ್ತು. ಕೇಳೋಕಿದು ಚಿಕ್ಕ ನಂಬರ್ ಆಗಿರ್ಬೋದು, ಆದರೆ ತಮಿಳುನಾಡಿನಂತ ರಾಜ್ಯದಲ್ಲಿ ಇಂಡಿಪೆಂಡೆಂಟ್ ಆಗಿ ಹೋಗಿ 1% ವೋಟ್ ತಗೊಳ್ಳೋದು ಕೂಡ ದೊಡ್ಡ ವಿಚಾರ. ಅದು 1% ವೋಟ್ ಕೂಡ ಸರ್ಕಾರದ ಹಣೆ ಬರಹವನ್ನು ಬದಲಾಯಿಸಿಬಿಡುತ್ತೆ. ಅಂಥದ್ರಲ್ಲಿ 2.5% ವೋಟ್ ಇಂಪಾರ್ಟೆಂಟ್ ಆಗುತ್ತೆ. ಆ ವೋಟ್ NDAಗೆ ಬೀಳದೆ ಪ್ರತ್ಯೇಕವಾಗಿ ಬಿದ್ದು DMKಗೆ ಲಾಭ ಆಗ್ತಿತ್ತು. ಈಗ ದಿನಕರನ್ NDAಗೆ ವಾಪಸ್ ಬಂದಿರೋದ್ರಿಂದ ಒಡೆದ ಮತಗಳು ಮತ್ತೆ NDA ಬುಟ್ಟಿಗೆ ಬಂದು ಬೀಳುತ್ತೆ ಅನ್ನೋ ಲೆಕ್ಕಾಚಾರ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 2024ರ ಲೋಕಸಭಾ ಎಲೆಕ್ಷನ್ ರಿಸಲ್ಟ್. ಅಲ್ಲಿ ತಮಿಳುನಾಡಲ್ಲಿ ಬಿಜೆಪಿಯ ವೋಟ್ ಶೇರ್ ಬರೋಬ್ಬರಿ 11.24%ಗೆ ಜಂಪ್ ಆಯಿತು. ಅಷ್ಟೇ ಅಲ್ಲ, NDA ಮೈತ್ರಿಕೂಟದ ಒಟ್ಟು ವೋಟ್ ಶೇರ್ 18.28% ಮುಟ್ತು. ಸ್ನೇಹಿತರೆ, ಇದು ಸ್ಮಾಲ್ ನಂಬರ್ ಅಲ್ಲ, 18%. ಇಂಡಿಪೆಂಡೆಂಟ್ ಆಗಿ ಬಿಜೆಪಿ ಇದು 11%, ಸ್ಮಾಲ್ ನಂಬರ್ ಅಲ್ಲ. ಯಾಕಂದ್ರೆ ರಿಪೋರ್ಟ್ಸ್ ಪ್ರಕಾರ ಚೆನ್ನೈ ಸೌತ್, ಕೊಯಮತ್ತೂರು, ತಿರುನಲ್ವೇಲಿ, ಕನ್ಯಾಕುಮಾರಿ ಅಷ್ಟೇ ಅಲ್ಲ, ದಿನಕರನ್ ಮತ್ತು OPS ಪ್ರಭಾವ ಇರೋ
ಥೇನಿ ಮತ್ತು ರಾಮನಾಥಪುರಂ ಸೇರಿದ ಹಾಗೆ ಹಲವು ಕಡೆ ಎನ್ಡಿಎ ಮೈತ್ರಿಕೂಟ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ AIADMKಯನ್ನು 3ನೇ ಸ್ಥಾನಕ್ಕೆ ತಳ್ಳಿತ್ತು. ಸುಮಾರು 12 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಬಿಜೆಪಿ ಮೈತ್ರಿಕೂಟ AIADMKಗಿಂತ ಮುಂದೆ ಇತ್ತು. ಸೊ ಈಗ ಆಲ್ರೆಡಿ 18% ವೋಟ್ ಶೇರ್ ಇಟ್ಕೊಂಡಿರೋ NDA AIADMKನೂ ಬಂದು ದಿನಕರನ್ ಕೂಡ ಬಂದು ಎಲ್ಲ ವೋಟ್ಸ್ ಕನ್ಸಾಲಿಡೇಟ್ ಆದರೆ ದೊಡ್ಡ ಫೈಟ್ ಕೊಡೋದು DMKಗೆ ಗ್ಯಾರಂಟಿ ಅನ್ನೋದು ಇವರ ಲೆಕ್ಕಾಚಾರ. ಪಾಯಿಂಟ್ ನಂಬರ್ 2, ತೇವರ್ ಅಸ್ತ್ರ. ನಿಮ್ಗೆ ಗೊತ್ತಿರಬಹುದು, ಎಷ್ಟೇ ಜಾತ್ಯತೀತ ಅಂದ್ರೂ ಕೂಡ ಭಾರತದ ರಾಜಕೀಯದಲ್ಲಿ ಜಾತಿ ಲೆಕ್ಕಾಚಾರ ಇಲ್ಲದೆ ಏನು ನಡೆಯಲ್ಲ. ತಮಿಳುನಾಡಿನ ದಕ್ಷಿಣ ಭಾಗ ಅಂದ್ರೆ ಮಧುರೈ, ಥೇನಿ, ಶಿವಗಂಗಾ, ರಾಮನಾಥಪುರಂ, ತಿರುನಲ್ವೇಲಿ ಈ ಜಿಲ್ಲೆಗಳಲ್ಲಿ ತೇವರ್ ಬೆಲ್ಟ್ ಅಂತ ಈ ಪ್ರದೇಶವನ್ನ ಗುರುತಿಸ್ತಾರೆ. ಇಲ್ಲಿ ಮುಖರ ಥೋರ್ ಅಥವಾ ತೇವರ್ ಸಮುದಾಯದ ಸಂಖ್ಯೆ ಸುಮಾರು 20-30% ಇದೆ. ಈ ಸಮುದಾಯದ ಮೇಲೆ ದಿನಕರನ್ ಮತ್ತು ಶಶಿಕಲಾ ಫ್ಯಾಮಿಲಿಗೆ ಎಮೋಷನಲ್ ಕಂಟ್ರೋಲ್ ಇದೆ. AIADMK ನಾಯಕ ಪಳನಿಸ್ವಾಮಿ ಅವರು ಗೌಂಡರ್ ಸಮುದಾಯಕ್ಕೆ ಸೇರಿದವರು. ಹಾಗಾಗಿ ದಕ್ಷಿಣ ತಮಿಳುನಾಡಿನ ಜನ ಪಳನಿಸ್ವಾಮಿಯನ್ನ ಪೂರ್ತಿಯಾಗಿ ಒಪ್ಕೊಂಡಿಲ್ಲ. ಈಗ ದಿನಕರನ್ ಎಂಟ್ರಿಯಿಂದ ದಕ್ಷಿಣ ತಮಿಳುನಾಡಿನ ಸಾಲಿಡ್ ವೋಟ್ ಬ್ಯಾಂಕ್ NDA ಪರವಾಗಿ ವರ್ಕ್ ಆಗಬಹುದು ಅನ್ನೋದು ಇವರ ಕ್ಯಾಲ್ಕುಲೇಷನ್. ಪಾಯಿಂಟ್ ನಂಬರ್ 3, ಎಡಪ್ಪಾಡಿಗೆ ಚೆಕ್ಮೇಟ್. ಇದು ತುಂಬಾನೇ ಇಂಟ್ರೆಸ್ಟಿಂಗ್. AIADMK ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಬಿಜೆಪಿಗೆ ಹೆಚ್ಚು ಸೀಟ್ ಕೊಡೋಕೆ ಒಪ್ಪದೇ ಇರಬಹುದು. ನಾನೇ ಬಿಗ್ ಬ್ರದರ್, ನಾನು ಕೊಟ್ಟಷ್ಟು ತಗೋಬೇಕು ಅಂತ ಸೀಟ್ ಹಂಚಿಕೆಯಲ್ಲಿ ಕಿರಿಕ್ ಮಾಡ್ಬೋದು. ರಿಪೋರ್ಟ್ಸ್ ಪ್ರಕಾರ ಬಿಜೆಪಿ ಈ ಬಾರಿ 50-56 ಸೀಟ್ಸನ್ನು ಮಿನಿಮಮ್ ಕೇಳ್ತಾ ಇದೆ. ಪಳನಿಸ್ವಾಮಿ ಬಗ್ಗದೆ ಹೋದರೆ ಆಗ ಬಿಜೆಪಿ ದಿನಕರನ್ ಅವ್ರನ್ನ ಆ ದಾಳವನ್ನು ಮುಂದಕ್ಕೆ ಬಿಡುತ್ತೆ, ಪಾನನ್ನು ಮುಂದಕ್ಕಿಡುತ್ತೆ. ನೋಡಿ, ನಿಮ್ಮ ಹತ್ರ ವೋಟ್ ಇಲ್ಲ, ದಿನಕರನ್ ಬಂದರೆ ನಿಮ್ಮ ವೋಟ್ ಕೂಡ ಹೋಗುತ್ತೆ ಅಂತ ಹೆದರಿಸಿ ಪಳನಿಸ್ವಾಮಿಯನ್ನು ಕಂಟ್ರೋಲ್ ಮಾಡೋಕ್ಕೆ, ಪಳನಿಯನ್ನು ಪಳಗಿಸೋಕೆ ದಿನಕರನ್ ಕಾರ್ಡನ್ನು ಬಿಜೆಪಿ ಟ್ರಂಪ್ ಕಾರ್ಡ್ ಆಗಿ ಬಳಸೋ ಸಾಧ್ಯತೆ ಇರುತ್ತೆ. ಪಾಯಿಂಟ್ ನಂಬರ್ 4, ಅಮ್ಮನ ಲೆಗಸಿ. ಆ್ಯಕ್ಚುಲಿ ಇದೇ ಬಿಗ್ ಪಾಯಿಂಟ್. ತಮಿಳುನಾಡು ಭಾಗದಲ್ಲಿ ಬಿಜೆಪಿ ಮೇಲೆ ಯಾವಾಗಲೊಂದು ಆರೋಪ ಇದೆ, ಇವರು ಔಟ್ಸೈಡರ್ಸ್, ಹಿಂದಿ ಪಾರ್ಟಿ, ಉತ್ತರ ಭಾರತೀಯರು, ತಮಿಳು ವಿರೋಧಿ ಅಂತ. ಆದರೆ ಜಯಲಲಿತಾ ಅವರ ಸ್ವಂತ ಮನೆಯಲ್ಲೇ ಜಯಲಲಿತಾ ಅವರ ನೆರಳಿನಂತೆ ಇದ್ದ ದಿನಕರನ್, ಜಯಲಲಿತಾ ಅವರ ದತ್ತುಪುತ್ರ ದಿನಕರನ್ ಜೊತೆಗಿದ್ರೆ ನೋಡಿ, ಅಮ್ಮನ ನಿಜವಾದ ವಾರಸುದಾರರು ನಮ್ಮೊಂದಿಗಿದ್ದಾರೆ ಅಂತ ಹೇಳ್ಕೊಳ್ಳೋಕೆ ಬಿಜೆಪಿಗೆ ನೈತಿಕ ಬಲ ಬರುತ್ತೆ. ಪಾಯಿಂಟ್ ನಂಬರ್ 5, DMK ವಿರೋಧಿ ಅಲೆ. ಆಡಳಿತಾರೂಢ DMK ಮೇಲೆ ಜನಕ್ಕೆ ಒಂದಷ್ಟು ಸಿಟ್ಟಿದೆ. ಈ ಸಿಟ್ಟು ಚದರಿ ಹೋಗಬಾರ್ದು. ಅದಕ್ಕಾಗಿ ಎಲ್ಲರನ್ನ ಒಂದೇ ವೇದಿಕೆಗೆ ತರೋ ಮೂಲಕ ನಾವೇ ಪರ್ಯಾಯ ಅಂತ ತೋರಿಸೋದು ಬಿಜೆಪಿಯ ಪ್ಲಾನ್. ಕುಕ್ಕರ್ ಕಿಂಗ್ ಯಾರು ಈ TTV ದಿನಕರನ್? ಯಾರಿವರು? ಅಷ್ಟೊಂದು ತಾಕತ್ತಿದೆಯಾ ಜಯಲಲಿತಾ ಮಗ, ದತ್ತುಪುತ್ರ ಅಂತ ಹೇಳಿದ್ರೆ? ಸ್ನೇಹಿತರೆ, 2017ಕ್ಕೆ ಹೋಗೋಣ. ಜಯಲಲಿತಾ ಅವರು ತೀರ್ಕೊಂಡ ನಂತರ ಅವರ ಕ್ಷೇತ್ರವಾಗಿದ್ದ RK ನಗರ್ನಲ್ಲಿ ಉಪಚುನಾವಣೆಯಾಯಿತು. ಆ ಎಲೆಕ್ಷನ್ ಇಡೀ ಭಾರತದ ಗಮನ ಸೆಳೆದಿತ್ತು. ಯಾಕಂದರೆ ಒಂದು ಕಡೆ ಅಧಿಕಾರದಲ್ಲಿದ್ದ AIADMK, ಜಯಲಲಿತಾ ಅವರು ತೀರ್ಕೊಂಡಿದ್ರು, ಪನ್ನೀರು ಎಲ್ಲ ಬಂದು ಕೂತ್ಕೊಂಡಿದ್ರು. ಇನ್ನೊಂದು ಕಡೆ ಪ್ರಬಲ DMK. ಆದರೆ ಇವರಿಬ್ಬರನ್ನು ಎದುರು ಹಾಕೊಂಡು ಪಕ್ಷದ ಚಿಹ್ನೆ ಕೂಡ ಇಲ್ಲದೆ ಕುಕ್ಕರ್ ಸಿಂಬಲ್ ಇಟ್ಕೊಂಡು ದಿನಕರನ್ ಇಂಡಿಪೆಂಡೆಂಟ್ ಆಗಿ ಅಖಾಡ ಕೇಳಿದ್ರು. ರಿಸಲ್ಟ್ ಬಂದಾಗ ಇಡೀ ದೇಶ ಬೆಚ್ಚಿ ಬೀಳ್ತು. ದಿನಕರನ್ ಒಬ್ಬಂಟಿಯಾಗಿ ಪಡೆದ ಮತಗಳು 89,013. ಅಧಿಕಾರದಲ್ಲಿದ್ದ AIADMK ಪಡೆದಿದ್ದು 48,000 ವೋಟ್. ಬರೋಬ್ಬರಿ 40,000 ಮತಗಳ ಅಂತರದಿಂದ ಗೆದ್ದು ಜಯಲಲಿತಾ ಅವರ ನಿಜವಾದ ಉತ್ತರಾಧಿಕಾರಿ ಯಾರು ಅನ್ನೋದನ್ನ ದಿನಕರನ್ ಅವತ್ತು ಪ್ರೂವ್ ಮಾಡಿದ್ರು. ಜೊತೆಗೆ ಕೇವಲ AC ರೂಮ್ ಲೀಡರ್ ಅಲ್ಲ ಈ ಮನುಷ್ಯ, ಮನ್ನಾರ್ಗುಡಿ ಫ್ಯಾಮಿಲಿಯ ಕುಡಿ, ಶಶಿಕಲಾ ನಟರಾಜನ್ ಅವರ ಅಕ್ಕನ ಮಗ. ಜಯಲಲಿತಾ ಅವರ ಪೋಯಸ್ ಗಾರ್ಡನ್ ಮನೆಯಲ್ಲಿ 30 ವರ್ಷಗಳ ಕಾಲ ರಾಜಕೀಯವನ್ನು ಹತ್ತಿರದಿಂದ ನೋಡಿದವರು, ರಾಜಕೀಯದಲ್ಲಿ ಕೈ ಆಡಿಸಿದವರು, ರಾಜಕೀಯದ ದಾರಗಳನ್ನು ತೆರೆಮರೆಯಲ್ಲಿ ಕಂಟ್ರೋಲ್ ಮಾಡಿದವರು. ಇವತ್ತಿಗೂ ತಮಿಳುನಾಡಿನ ಹಳ್ಳಿಗಳಲ್ಲಿ ಇವರಿಗೊಂದು ಡೆಡಿಕೇಟೆಡ್ ಬೆಂಬಲಿಗರ ಪಡೆ ಇದೆ. ಇವ್ರ ಮಾತನ್ನ ಫಾಲೋ ಮಾಡೋರಿದ್ದಾರೆ. ಇದೇ ಕಾರಣಕ್ಕೆ ಬಿಜೆಪಿ ಇವ್ರನ್ನ ಈಸಿಯಾಗಿ ಬಿಟ್ಕೊಡೋಕೆ ರೆಡಿ ಇರಲಿಲ್ಲ. ಇಷ್ಟು ಪವರ್ ಇದ್ರೂ ಕೂಡ ಸೈಡ್ಲೈನ್ ಆಗಿದ್ದು ಯಾಕೆ ಮತ್ತೆ? ಅದಕ್ಕೆ ಕಾರಣ ಪಳನಿಸ್ವಾಮಿ. ದಿನಕರನ್ ಬಂದರೆ ನಾನು ಹೊರಗೆ ಹೋಗ್ತೀನಿ ಅಂತ ಪಳನಿಸ್ವಾಮಿ ಹಠ ಹಿಡಿತಾ ಇದ್ರು. ಆದ್ರೀಗ ಕಾಲ ಬದಲಾಗಿದೆ. ಬಿಜೆಪಿ ಒತ್ತಡಕ್ಕೆ ಮಣಿದು ಹಳೆ ದ್ವೇಷ ಮರೆತು ಒಂದಾಗೋ ಅನಿವಾರ್ಯತೆ ಸೃಷ್ಟಿಯಾಗಿದೆ. ವಿಜಯ್ಗೆ ಬಿತ್ತು ಬ್ರೇಕ್, ದಳಪತಿ ದಾರಿ ಬಂದ್. ದಿನಕರನ್ ಎಂಟ್ರಿ ಕೇವಲ DMKಗೆ ಮಾತ್ರ ಅಲ್ಲ, ತಮಿಳುನಾಡಿನ ಹೊಸ ಸೂಪರ್ ಸ್ಟಾರ್ ಪೊಲಿಟಿಷಿಯನ್ ದಳಪತಿ ವಿಜಯ್, ತಲಬದಿ ಅಂತ ಕರೀತಾರಲ್ಲ, ಇವರಿಗೆ ದೊಡ್ಡ ತಲೆನೋವಾಗಿದೆ. ಯಾಕೆ ಗೊತ್ತಾ? ನಟ ವಿಜಯ್ ಅವರ ಪಾರ್ಟಿ TVK ಇದೆಯಲ್ಲ, ಅವರ ಟಾರ್ಗೆಟ್ ಯಾರು ಗೊತ್ತಾ? ಅವ್ರು ಯಾರನ್ನ ಸೆಳೆಯೋಕೆ ಪ್ರಯತ್ನ ಪಡ್ತಿದ್ದಾರೆ ಗೊತ್ತಾ? ಯುವಕರು, ಫಸ್ಟ್ ಟೈಮ್ ವೋಟರ್ಸ್ ಮತ್ತು ನಗರ ಪ್ರದೇಶದ ಜನ. ವಿಜಯ್ ಅವರ ರ್ಯಾಲಿಗಳಿಗೆ ಲಕ್ಷಾಂತರ ಜನ ಸೇರ್ತಿದ್ದಾರೆ. ಈಗಿನ ಸ್ಪೀಡ್ ನೋಡಿದ್ರೆ ಎಷ್ಟೋ ಕಡೆ ಅವರು ಅಣ್ಣಾ DMKಯ ವೋಟ್ ಬ್ಯಾಂಕ್ಗೆ ಕನ್ನ ಹಾಕೋ ಸಾಧ್ಯತೆ ಇದೆ. ಆದರೆ ದಿನಕರನ್ ಎಂಟ್ರಿಲಿ ದೊಡ್ಡ ಸ್ಪೀಡ್ ಬ್ರೇಕರ್ ಆಗುತ್ತೆ.
ದಿನಕರನ್ ಮತ್ತು AIADMK ಒಂದಾದರೆ ಗ್ರಾಮೀಣ ಭಾಗದ ಮತ್ತು ಸಾಂಪ್ರದಾಯಿಕ ಮತದಾರರನ್ನ ಕಾನ್ಸೋಲಿಡೇಟ್ ಮಾಡಿ ಇಟ್ಕೋಬಹುದು, ತಮ್ಮ ಅಂಬ್ರೆಲಾ ಕೆಳಗಡೆ ಇಟ್ಕೋಬಹುದು ಅನ್ನೋ ಲೆಕ್ಕಾಚಾರ. ನಮ್ಮ ಜಾತಿಯವರು ಒಂದಾಗಿದ್ದಾರೆ, ನಮ್ಮ ಹಳೆ ಲೀಡರ್ಸ್ ಒಂದಾಗಿದ್ದಾರೆ ಅನ್ನೋ ಮೆಸೇಜ್ ಹೋದರೆ ವಿಜಯರ ಗ್ಲಾಮರ್ ಪಾಲಿಟಿಕ್ಸ್ ಹಳ್ಳಿಗಳಲ್ಲಿ ಸ್ವಲ್ಪ ಮಸುಕು ಮಾಡ್ಬೋದು ಅನ್ನೋದು BJP ಲೆಕ್ಕಾಚಾರ. ಮುಂದೇನು ಸ್ನೇಹಿತರೆ, ಕಡೆಯದಾಗಿ 2026 ಕಣ ಈಗ ಫುಲ್ ರಂಗೇರಿದೆ. ಸೀಟು ಹಂಚಿಕೆ ಲೆಕ್ಕಾಚಾರಗಳು ಶುರು ಆಗಿದೆ. ಮೂಲಗಳ ಪ್ರಕಾರ AIADMK 120-160 ಸೀಟುಗಳಲ್ಲಿ ಸ್ಪರ್ಧೆ ಮಾಡಿದ್ರೆ BJP 50ಕ್ಕೂ ಅಧಿಕ ಸೀಟುಗಳಿಗೆ ಬೇಡಿಕೆ ಇಡ್ತಾ ಇದೆ. ದಿನಕರನ್ರ AMAMK ಪಕ್ಷಕ್ಕೆ ದಕ್ಷಿಣ ಭಾಗದಲ್ಲಿ 5ರಿಂದ 12 ಸೀಟ್ ಸಿಗೋ ಸಾಧ್ಯತೆ ಇದೆ. ಆದರೆ ಇಲ್ಲೊಂದು ಇಂಪಾರ್ಟೆಂಟ್ ಪ್ರಶ್ನೆ, ವೇದಿಕೆ ಮೇಲೆ ಪಳನಿಸ್ವಾಮಿ ಮತ್ತು ದಿನಕರನ್ ಕೈ ಕುಲುಕಬಹುದು, ಮೋದಿ ಮತ್ತು ಅಮಿತ್ ಶಾ ಫೋಟೋಗೆ ಪೋಸ್ ಕೊಡಬಹುದು. ಆದರೆ ಗ್ರೌಂಡ್ ಲೆವೆಲ್ನಲ್ಲಿ ಕಳೆದ 6-7 ವರ್ಷಗಳಿಂದ ಕಿತ್ತಾಡ್ಕೊಂಡಿರೋ ಇವರ ಕಾರ್ಯಕರ್ತರು ಒಂದಾಗ್ತಾರಾ? ದಿನಕರನ್ ಕಾಡರ್ ಪಳನಿಸ್ವಾಮಿಗೆ ಸಪೋರ್ಟ್ ಮಾಡ್ತಾರಾ? ಪಳನಿಸ್ವಾಮಿ ಕಡೆಯವರು ದಿನಕರನ್ಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಒಳಗೆ ಕತ್ತಿ ಮಸಿತಾರಾ? ಸೈಲೆಂಟ್ ಸಬೋಟಾಜ್ ನಡೆಯುತ್ತಾ? ಅಣ್ಣಾಮಲೈ ಅವರ ಜಾಗ ಎಲ್ಲಿ? ಅಣ್ಣಾಮಲೈ ತಮಿಳುನಾಡಿನ BJPಯ ಸುಪ್ರೀಂ ಲೀಡರ್ ಆಗಿದ್ರು ಮೊನ್ನೆ ತನಕ. ಏಕಾಂಗಿಯಾಗಿ BJPಯನ್ನ ಫೈಟ್ ಮಾಡಿಸ್ಕೊಂಡು ವೋಟ್ ಶೇರ್ ಜಾಸ್ತಿ ಮಾಡಿಸಿದ್ರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. ಆದರೆ ಈಗ ನೋಡಿದ್ರೆ ಅಲ್ಲಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗಿದೆ. ನ್ಯಾಷನಲ್ ರೋಲ್ ಕೊಡ್ತೀವಂತ ಇನ್ನು ಏನು ಕೊಟ್ಟಿಲ್ಲ. ಮತ್ತೆ ಅಲಯನ್ಸ್ ಆಗಿದೆ. ಯಾರ ವಿರುದ್ಧ ಬೈದು ಜಗಳಾಡಿ ಅಣ್ಣಾಮಲೈ ಪಾರ್ಟಿ ಕಟ್ಟಿದ್ರು ಅವರೊಂದಿಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ನವರು, ಪಳನಿಸ್ವಾಮಿಯೊಂದಿಗೆ, AIADMK ಒಂದಿಗೆ. ಈಗ ಈ ಕಡೆ ದಿನಕರನ್ರನ್ನ ಕೂಡ ಕರ್ಕೊಂಬಂದು ಅಲಯನ್ಸ್ಗೆ ಸೇರಿಸ್ಕೊಳ್ತಾ ಇದ್ದಾರೆ. ಆ ಕಡೆ ವಿಜಯ್ ಯುವ ನಾಯಕ ಎದ್ದು ಬಿಟ್ಟಿದ್ದಾರೆ. ಸೊ ಅಣ್ಣಾಮಲೈ ಅವರ ಮುಂದಿನ ಸಿಚುವೇಶನ್ ಏನು, ಎಲ್ಲ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ ಎಲೆಕ್ಷನ್ ರಿಸಲ್ಟ್ ದಿನವೇ ಸಿಗೋದು ನಮಗೆ. ಆದರೆ ಒಂದಂತೂ ಸ್ಪಷ್ಟ, ಪಾಲಿಟಿಕ್ಸ್ನಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಶತ್ರುಗಳು ಅಲ್ಲ, ಅದು ಕ್ಲಿಯರ್ ಆಗ್ತಾ ಇದೆ. ಮತ್ತೊಂದು ಎಕ್ಸಾಂಪಲ್ ಸಿಕ್ತು ಅಷ್ಟೇ ಅದಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋ ನೋಡೋಕೆ ಶುರು ಮಾಡ್ಬೋದು, ಇನ್ಕ್ಲೂಡಿಂಗ್ ವೀಕ್ಲಿ ಬಿಸ್ನೆಸ್ ಬುಲೆಟಿನ್, ಮೆಂಬರ್ ಓನ್ಲಿ ಬಿಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ವೀಡಿಯೋಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.